ನೀವು ರೈನೋಪ್ಲಾಸ್ಟಿ ಸರ್ಜರಿ ಬಗ್ಗೆ ಯೋಚಿಸ್ತಾ ಇದ್ದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲೆಲ್ಲ ರಿಸರ್ಚ್ ಮಾಡ್ತಾ ಇರ್ಬೋದು. ಅದರಲ್ಲಿ ನೀವು ಈ ಥರ ತುಂಬ ಸಣ್ಣದು, ತುಂಬ ಶಾರ್ಪು, ತುಂಬ ಪಾಯಿಂಟಿ ನೋಸಸ್ ಕಾಣ್ತಾ ಇರ್ಬೋದು. 2 ವಾರಕ್ಕೆ ಫುಲ್ ರಿಸಲ್ಟ್. ಬಟ್ ಇದರಲ್ಲಿ ಪ್ರಾಬ್ಲಮ್ ಇದೆ. ಇವತ್ತು ನಾವು ಮಾತಾಡೋಣ ಸೋಷಿಯಲ್ ಮೀಡಿಯಾಲಿ ರೈನೋಪ್ಲಾಸ್ಟಿ ಬಗ್ಗೆ ಏನೇನು ಮಿಸ್ಇನ್ಫಾರ್ಮೇಷನ್ ಇದೆ ಅಂತ. ಇದರಿಂದ ನಿಮಗೆ ನಿಮ್ಮ ಸರ್ಜರಿ ಬಗ್ಗೆ ಇನ್ಫಾರ್ಮ್ ಡಿಸಿಷನ್ ತೊಗೊಳಕ್ಕಾಗುತ್ತೆ. ನಾನು ಡಾಕ್ಟರ್ ಅನಿಕೇತ್ ವೆಂಕಟರಾಮ್, ವೆಂಕಟ್ ಸೆಂಟರ್ ಫಾರ್ ಏಸ್ಥೆಟಿಕ್ ಹೆಲ್ತ್, ಬ್ಯಾಂಗ್ಳೂರ್. ಪಾಯಿಂಟ್ ನಂಬರ್ 1, ಸೋಷಿಯಲ್ ಮೀಡಿಯಾಲಿ ಎಲ್ಲ ರಿಸಲ್ಟ್ಸ್ ನೀವು ನೋಡ್ತಾ ಇರೋದು ಸಾಮಾನ್ಯವಾಗಿ ಆಪರೇಷನ್ ಆಗಿ 2 ವಾರಕ್ಕೆ ನೋಡೋದು. ಪ್ರಾಬ್ಲಮ್ ಏನಂದರೆ 2 ವಾರದ ರಿಸಲ್ಟು ಫೈನಲ್ ರಿಸಲ್ಟ್ ಅಲ್ಲ. ಮೂಗು ಚೇಂಜ್ ಆಗುತ್ತೆ, ಊತ ಇಳಿಬೇಕು, ಸ್ಕಾರ್ ಟಿಶ್ಯೂ ಮಚೂರ್ ಆಗಬೇಕು, ಇದೆಲ್ಲ ಆಗೋಕ್ಕೆ ಟೈಮ್ ಆಗುತ್ತೆ. ಸುಮಾರು ರಿಸಲ್ಟ್ ಒಂದು 3-4 ತಿಂಗಳಲ್ಲಾಗುತ್ತೆ. 100% ರಿಸಲ್ಟ್ ಆಗೋಕ್ಕೆ 1 ವರ್ಷ ಆಗುತ್ತೆ. ಅದಕ್ಕೋಸ್ಕರ 2 ವಾರಕ್ಕೇ ಯಾರ್ದು ತುಂಬ ಶಾರ್ಪ್ ಅಂತ ಅನಿಸ್ತಾ ಇದ್ದರೆ ನಂಗೊಂಥರ ಡೌಟ್ ಬರುತ್ತೆ. ಅದು 1 ವರ್ಷಕ್ಕೆ ತುಂಬ ಜಾಸ್ತಿನೇ ಶಾರ್ಪಾಗಿ ಕಾಣ್ಬೋದು, ಸ್ವಲ್ಪ ಅನ್ಯಾಚುರಲಾಗಿ ಕಾಣ್ಬೋದು. ಅದಕ್ಕೋಸ್ಕರ 2 ವಾರದ ರಿಸಲ್ಟು ಫೈನಲ್ ರಿಸಲ್ಟ್ ಅಲ್ಲ. ಲಾಂಗ್ ಟರ್ಮ್ ರಿಸಲ್ಟ್ಸ್ ನೋಡ್ಬಿಟ್ಟೆ ನಿಮ್ಮ ಡಿಸಿಷನ್ ತೊಗೊಳ್ಳಿ. ಪಾಯಿಂಟ್ ನಂಬರ್ 2, ನಿಮ್ಮ ಫೋನು ನಿಮಗೆ ಸುಳ್ಳು ಹೇಳ್ತಾ ಇರ್ಬೋದು. ಫೋನ್ದು ಫೋಟೋಸ್ ಹೇಗೆ ತೊಗೋತೀವೋ, ಅದು ಯಾವ ಆ್ಯಂಗಲಲ್ಲಿ ತೊಗೋತೀವಿ, ಯಾವ ಡಿಸ್ಟೆನ್ಸಲ್ಲಿ ತೊಗೋತೀವಿ, ಯಾವ ಫೋಕಲ್ ಲೆಂಗ್ತಲ್ಲಿ ತೊಗೋತೀವಿ, ಇದರಲ್ಲಿ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಇದರಿಂದ 2 ಥರ ಎಫೆಕ್ಟ್ ಆಗುತ್ತೆ. ಒಂದು, ನೀವೇ ನಿಮ್ಮ ಫೋಟೋ ತೊಗೊಳ್ಳುವಾಗ ನಿಮ್ಗೆ ಅನಿಸುತ್ತೆ ನನ್ನ ಮೂಗಷ್ಟು ಚೆನ್ನಾಗಿಲ್ಲ. ಸುಮಾರು ಪೇಷಂಟ್ಸ್ ನಮ್ಗೆ ಹೇಳ್ತಾರೆ, ನನ್ನ ಫೋಟೋಲಿ ಸೆಲ್ಫಿಲಿ ನೋಸ್ ಚೆನ್ನಾಗಿ ಕಾಣಲ್ಲ, ಬಟ್ ಕನ್ನಡಿಲಿ ನೋಡಿದ್ರೆ ಪರವಾಗಿಲ್ಲ ಅಂತ ಅನಿಸುತ್ತೆ. ಅದು ಸೋಷಿಯಲ್ ಮೀಡಿಯಾ ಎಫೆಕ್ಟು. ನಿಮ್ಮ ಮೂಗು ರಿಯಲ್ ಲೈಫಾಗಿ ಹೇಗೆ ಕಾಣುತ್ತೋ ಅದ್ರ ಮೇಲೆ ನೀವು ಡಿಸಿಷನ್ಸ್ ತೊಗೋಬೇಕು. ಸೋಷಿಯಲ್ ಮೀಡಿಯಲ್ಲಿ ಹೇಗೆ ಕಾಣುತ್ತೋ ಅದು ನಿಮ್ಮ ಕಂಟ್ರೋಲಲ್ಲಿ ಇದೆಯಾ, ಯಾವ ಕ್ಯಾಮ್ರಾ ತೊಗೊಂಡ್ರು, ಯಾವ ಆ್ಯಂಗಲಲ್ಲಿ ತೊಗೊಂಡ್ರು. ಸೆಕೆಂಡ್ ಪಾಯಿಂಟ್, ತುಂಬ ಸಲ ಈ ಸೋಷಿಯಲ್ ಮೀಡಿಯಾ ಈ ಕ್ಯಾಮ್ರಾ ಟ್ರಿಕ್ಸಿಂದಾನೇ ರಿಸಲ್ಟ್ಸು ಎಕ್ಸಾಜರೇಟ್ ಮಾಡ್ಬೋದು. ಬಿಫೋರ್ ಫೋಟೋ ತುಂಬ ಹತ್ತಿರ ಇರುತ್ತೆ, ನೋವು ದೊಡ್ಡದಾಗಿ ಕಾಣುತ್ತೆ. ಆಫ್ಟರ್ ಫೋಟೋ ದೂರ ಇರುತ್ತೆ, ನೋವು ಆಟೋಮ್ಯಾಟಿಕ್ಕಾಗಿ ಚೆಂದಾಗಿ ಕಾಣುತ್ತೆ. ನೀವೇ ಟ್ರೈ ಮಾಡ್ಕೊಳ್ಳಿ, ನಿಮ್ಮ ಫೋಟೋ ಹತ್ತಿರ ತೊಗೊಳ್ಳಿ, ದೂರ ತೊಗೊಳ್ಳಿ, ನಿಮ್ಮ ಮೂಗು ಬೇರೆ ಥರ ಕಾಣುತ್ತೆ. ಸೊ ರಿಸಲ್ಟ್ಸ್ ಜಡ್ಜ್ ಮಾಡುವಾಗ ಇದಕ್ಕೆ ಗಮನ ಕೊಡಬೇಕು. ಪಾಯಿಂಟ್ ನಂಬರ್ 3, ದ ಇನ್ಸ್ಟಾಗ್ರಾಮ್ ನೋಸ್. ಲಾಸ್ಟ್ 2 ವರ್ಷದಿಂದ ರೈನೋಪ್ಲಾಸ್ಟಿ ರಿಸಲ್ಟ್ಸು ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಒಂಥರಾನೇ ಆಗ್ತಾ ಇದೆ. ಈ ಥರ ತುಂಬ ಶಾರ್ಪ್ ನೋಸು, ತುಂಬ ಕೆಳಗಿರೋದು, ಈ ಥರ ಒಂದು ಸ್ಕೂಪ್ ಇರೋದು, ಒಂದು ಕಟ್ ಇರೋದು. ಇದು ಯಾಕಂದರೆ ಈ ಥರ ಡ್ರಾಮ್ಯಾಟಿಕ್ ನೋಸಸ್ಸು ಸೋಷಿಯಲ್ ಮೀಡಿಯಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಂಗೇಜ್ಮೆಂಟ್ ಜಾಸ್ತಿ ಸಿಗುತ್ತೆ, ಲೈಕ್ಸ್ ಜಾಸ್ತಿ ಸಿಗುತ್ತೆ, ಕಾಮೆಂಟ್ಸ್ ಜಾಸ್ತಿ ಸಿಗುತ್ತೆ. ಬಟ್ ಈ ನೋಸು ಸ್ವಲ್ಪ ಆರ್ಟಿಫಿಷಿಯಲ್ ಕಾಣೋದು ಸಾಧ್ಯ. ಪ್ಲಸ್ ಈ ಥರ ತುಂಬ ಶಾರ್ಟ್ ನೋಸು, ತುಂಬ ಶಾರ್ಪ್ ನೋಸು ಒಂದೊಂದ್ಸಲ ಚೆನ್ನಾಗಿ ಉಸಿರಾಡಲ್ಲ, ಯಾಕೆಂದರೆ ಒಳಗಡೆ ಎಲ್ಲ ಜಾಗ ಕಡಿಮೆ ಆಗಿರುತ್ತೆ. ಮೂಗ್ದು ಫಸ್ಟ್ ಕೆಲಸ ಉಸಿರಾಡೋಕ್ಕೆ, 2ನೇ ಕೆಲಸ ಚೆನ್ನಾಗಿ ಕಾಣೋದು. ಅದಕ್ಕೋಸ್ಕರ ಈ ಥರ ಸಟಲ್ ರಿಸಲ್ಟ್ಸ್ ಮುಖ್ಯ. ಸಟಲ್ ರಿಸಲ್ಟ್ಸ್, ನ್ಯಾಚುರಲ್ ರಿಸಲ್ಟ್ಸ್ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಲೈಕ್ಸ್ ಕಡಿಮೆ ಸಿಗುತ್ತೆ, ಕಾಮೆಂಟ್ಸ್ ಕಡಿಮೆ ಸಿಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಪ್ರಮೋಟ್ ಆಗ್ತಾ ಇರೋದು ಈ ಥರ ಎಕ್ಸಾಜರೇಟೆಡ್ ಮೂಗ್ಗಳು. ಇದನ್ನ ಗಮನ ಇಟ್ಕೊಳ್ಳಿ ನೀವು ಡಿಸಿಷನ್ ತೊಗೊಳ್ಳುವಾಗ. ಪಾಯಿಂಟ್ ನಂಬರ್ 4, ರೈನೋಪ್ಲಾಸ್ಟಿ ಆದಮೇಲೆ ಹೀಲಿಂಗ್ ಪ್ರೋಸೆಸ್ಸು ಯಾರೂ ತೋರಿಸಲ್ಲ. ಈಗ ಎಲ್ಲ ರೈನೋಪ್ಲಾಸ್ಟಿ ಸರ್ಜನ್ಸ್ಗೂ ಕೆಲವು ಪೇಷಂಟ್ಸ್ ಇರ್ತಾರೆ 2 ವಾರಕ್ಕೇ ತುಂಬ ಚೆನ್ನಾಗಿ ಕಾಣುತ್ತೆ, ಊತ ಎಲ್ಲ ಕಡಿಮೆ ಹೋಗಿರುತ್ತೆ, ಏನು ಬ್ರೂಸಿಂಗ್ ಇರಲ್ಲ, ರಿಸಲ್ಟ್ ಸಾಕಷ್ಟು ಕಾಣುತ್ತೆ. ಬಟ್ ಇದು ಸಾಮಾನ್ಯ ಅಲ್ಲ. ಇದೊಂದು ಐಸ್ಬರ್ಗ್ ಎಫೆಕ್ಟ್ ಅಂತ ಹೇಳ್ತೀವಿ. ನೀವು ಬರೀ 20% ಪೇಷಂಟ್ಸ್ ನೋಡ್ತೀರಿ ಯಾರಿಗೆ ಈ ಥರ ಏನೂ ಇಶ್ಯೂಸ್ ಇಲ್ಲ. ಮೋಸ್ಟ್ ಪೇಷಂಟ್ಸ್ 80%ಗೆ ಸ್ವಲ್ಪ ಊತ ಇರುತ್ತೆ, ಸ್ವಲ್ಪ ಬ್ರೂಸಿಂಗ್ ಇರುತ್ತೆ, ಸ್ವಲ್ಪ ಸೊಟ್ಟ ಥರ ಕಾಣುತ್ತೆ. ಇದೆಲ್ಲ ಟೈಮಿಗೆ ಸೆಟಲ್ ಆಗುತ್ತೆ. ಬಟ್ ಇದು ಯಾರೂ ಸೋಷಿಯಲ್ ಮೀಡಿಯಲ್ಲಿ ತೋರಿಸಲ್ಲ. ಸೋಷಿಯಲ್ ಮೀಡಿಯಲ್ಲಿ ಅದು ಚೆನ್ನಾಗಿ ಕಾಣಲ್ಲ. ಇದರಿಂದ ಪೇಷಂಟ್ಸ್ಗೆ ಅನಿಸುತ್ತೆ, ಅಯ್ಯೋ ತುಂಬ ಸಣ್ಣ ಸರ್ಜರಿ, 2 ವಾರಕ್ಕೇ ಎಲ್ಲ ಆಗುತ್ತೆ, ನಾನು ನಾರ್ಮಲ್ ಆಗಿರ್ಬೋದು ಅಂತ. ಬಟ್ ಅದು ಕರೆಕ್ಟ್ ಅಲ್ಲ. ರೈನೋಪ್ಲಾಸ್ಟಿ ಒಂದು ಸರ್ಜರಿ, ಅದರದ್ದು ರಿಕವರಿ ಬಯಾಲಜಿ, ಫೋಟೋಶಾಪ್ ಅಲ್ಲ. ಟೈಮ್ ಆಗುತ್ತೆ ಫುಲ್ ರಿಸಲ್ಟ್ ಬರೋಕ್ಕೆ. ಆ್ಯಂಡ್ ಈ ರಿಕವರಿ ಪ್ರೋಸೆಸ್ಸು ಇದ್ರ ಬಗ್ಗೆ ಗೊತ್ತಿರೋದು ಮುಖ್ಯ. ಇಲ್ದು ಹೋದರೆ ಟೆನ್ಷನ್ ಆಗುತ್ತೆ, ಆ್ಯಂಗ್ಸೈಟಿ ಆಗುತ್ತೆ. ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರೆ ಇಷ್ಟು ಚೆನ್ನಾಗಿತ್ತು, ನನ್ನ ಮೂಗಿ ಥರ ಊದ್ಕೊಂಡಿದೆ, ಅದು ಮಾಮೂಲಿ. ಅದಕ್ಕೋಸ್ಕರ ನಾವು ಯಾವಾಗಲೂ ಪೇಷಂಟ್ಸ್ಗೂ ಫುಲ್ ಇನ್ಫಾರ್ಮೇಷನ್ ಕೊಡ್ತೀವಿ, ಆಪ್ರೇಷನ್ ಆದಮೇಲೆ ಫುಲ್ ರಿಸಲ್ಟ್ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ. ಪಾಯಿಂಟ್ ನಂಬರ್ 5, ನಿಮ್ಮದು ಎಥ್ನಿಸಿಟಿ. ಯಾವ ಮೂಗು ಒಬ್ಬರ ಮೇಲೆ ಚೆನ್ನಾಗಿ ಕಾಣುತ್ತೋ ಇನ್ನೊಬ್ರದ್ದು ಮುಖದ ಮೇಲೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಗ್ಯಾರಂಟಿ ಇಲ್ಲ. ವೆಸ್ಟರ್ನ್ ಪೇಷಂಟ್ಸಲ್ಲಿ ತುಂಬ ಸಣ್ಣ ನೋಸು, ತುಂಬ ಶಾರ್ಪ್ ನೋಸು ಸರಿಗೆ ಅನಿಸುತ್ತೆ, ಯಾಕಂದರೆ ಅವ್ರ ಫೇಸೇ ಸಣ್ಣಕ್ಕಿರುತ್ತೆ, ಅವ್ರ ಸ್ಕಿನ್ ಸಣ್ಣಕ್ಕಿರುತ್ತೆ. ಇಂಡಿಯನ್ ಪೇಷಂಟ್ಸ್, ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯನ್ ಪೇಷಂಟ್ಸಲ್ಲಿ ನಮ್ಮ ಚರ್ಮ ದಪ್ಪ ಇರುತ್ತೆ, ನಮ್ಮ ಫೀಚರ್ ಸ್ವಲ್ಪ ರೌಂಡಿಶ್ ಇರುತ್ತೆ. ಆ ಥರ ಫೇಸ್ ಮೇಲೆ ನೀವೊಂದು ತುಂಬ ಶಾರ್ಪ್ ನೋಸ್ ಹಾಕಿದ್ರೆ ಸ್ವಲ್ಪ ಆಡಾಗಿ ಕಾಣುತ್ತೆ. ನಾನು ಯಾವಾಗಲೂ ನನ್ನ ಪೇಷಂಟ್ಸ್ಗೆ ಹೇಳ್ತೀನಿ, ನಮ್ಮದು ಉದ್ದೇಶ ಏನಂದರೆ ಆಪರೇಷನ್ ಆದಮೇಲೆ ನಿಮ್ಮ ಕ್ಲೋಸ್ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೆ ವ್ಯತ್ಯಾಸ ಕಾಣಬೇಕು. ಯಾರು ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಅವ್ರಿಗೆ ಅನಿಸ್ಬಾರ್ದು ನೀವು ರೈನೋಪ್ಲಾಸ್ಟಿ ಮಾಡಿದ್ದೀರಿ ಅಂತ. ಇದಂದರೆ ನ್ಯಾಚುರಲ್ ರಿಸಲ್ಟ್. ಸೊ ಅದಕ್ಕೋಸ್ಕರ ನೀವು ಯಾವುದೋ ವೈಟ್ ಪರ್ಸನ್ದು ಬಿಫೋರ್ ಆಫ್ಟರ್ ತಂದುಬಿಟ್ಟು ಈ ಥರ ಮಾಡಿ ಅಂದರೆ ಅದು ನಿಮ್ಗೆ ಸೂಟ್ ಆಗದೆ ಹೋದರೆ ನೀವು ನಮ್ಗೆ ಅದು ಹೇಳ್ತೀವಿ. ಮಾಡ್ಬೋದು, ಬಟ್ ನಿಮ್ಗೆ ಸೂಟ್ ಆಗಲ್ಲ. ಜನಕ್ಕೆ ಗೊತ್ತಾಗ್ಬೋದು ನೀವು ರೈನೋಪ್ಲಾಸ್ಟಿ ಮಾಡಿದ್ದೀರಿ ಅಂತ. ಅದಕ್ಕೋಸ್ಕರ ಸಟಲ್ ರಿಸಲ್ಟ್ಸು, ನ್ಯಾಚುರಲ್ ರಿಸಲ್ಟ್ಸೇ ಬೆಸ್ಟ್.
ಈಗ ನೀವು ನೋಡ್ಬೋದು ನಮ್ಮದು ಆಸ್ಪತ್ರೆಯಲ್ಲಿ ಮಾಡೋದು ಸ್ವಲ್ಪ ರೈನೋಪ್ಲಾಸ್ಟಿ ರಿಸಲ್ಟ್ಸ್. ಗ್ಯಾಪ್ಗೆ ಇಟ್ಕೊಳ್ಳಿ, ಸೋಷಲ್ ಮೀಡಿಯಾ ಇರೋದು ಎಂಗೇಜ್ಮೆಂಟ್ಸ್ಗೆ, ಲೈಕ್ಸ್ಗೆ, ಕಾಮೆಂಟ್ಸ್ಗೆ. ರೈನೋಪ್ಲಾಸ್ಟಿ ಇರೋದು ಲಾಂಗ್ ಟರ್ಮ್ಗೆ. ಯಾವ ಒಳ್ಳೆ ರಿಸಲ್ಟ್ ಅಂದರೆ ಜಾಸ್ತಿ ಲೈಕ್ಸ್ ಬರೋದಂತಲ್ಲ, ನಿಮ್ಮ ಫೇಸಿಗೆ ಸೂಟ್ ಆಗೋದು, ನಿಮ್ಮ ಫೇಸ್ ಜೊತೆ ಇಡೀ ಲೈಫಲ್ಲಿ ನೀಟಾಗಿ ಏಜ್ ಆಗೋದು. ರೈನೋಪ್ಲಾಸ್ಟಿ ಬಗ್ಗೆ ಡಿಸೈಡ್ ಮಾಡುವಾಗ ಈ ಎಲ್ಲ ಪಾಯಿಂಟ್ಸ್ ಗ್ಯಾಪ್ಗೆ ಇಟ್ಕೊಳ್ಳಿ. ಸೋಷಲ್ ಮೀಡಿಯಲ್ಲಿ ಡ್ರಾಮಾ ಜಾಸ್ತಿ, ನ್ಯಾಚುರಲ್ನೆಸ್ ಕಡಿಮೆ. ಈ ವಿಡಿಯೋ ನಿಮ್ಗೆ ಲೈಕ್ ಆಯಿತು ಅಂತ ಅನ್ಕೋತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ನಮಸ್ತೆ.